ವಿಧಾನಸಭೆ ಒಳಗೆ ಒಂದೊಂದು ಗುಂಪಿನ 4-5 ಶಾಸಕರು ಕೂಡ್ಕೊಂಡು ಚರ್ಚೆ ಮಾಡ್ತಾ ಇರೋದು ಇನ್ನರ್ ಅವರ ಒಂದು ಏನು ಚಟುವಟಿಕೆ ನಡೀತಾ ಇದೆ. ಡಿನ್ನರ್ನು ನಡೀತಾ ಇದೆ, ಇನ್ನರ್ನು ನಡೀತಾ ಇದೆ. ಇನ್ನರ್ ಅಂದ್ರೆ ವಿಧಾನಸಭೆಯಲ್ಲಿ ಆಯಾ ಮುಖಂಡರು, ಆಯಾ ಜನಾಂಗದವರು ಕೂಡ್ಕೊಂಡು ನಮ್ಮ ಬೆಂಬಲ ಯಾರಿಗೆ ಅನ್ನುವಂತ ಚರ್ಚೆ ಮಾಡೋದು ನೋಡಿದ್ರೆ ಬಹಳ ಗಂಭೀರವಾಗಿ ಇವತ್ತು 19ನೇ ತಾರೀಕಿನ ನಂತರ ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ರೀತಿಯಲ್ಲಿ ಒಂದು ಭಿನ್ನಮತ ಸ್ಫೋಟ ಆಗುವಂತ ಲಕ್ಷಣಗಳು ನಮಗೆ ವಿಧಾನಸಭೆಯಲ್ಲಿ ಕಾಣಿಸ್ತಾ ಇವೆ. ನಿಮ್ಗೆ ಆ ರೀತಿ ಅನ್ಸುತ್ತಾ ಪಾಟೀಲ್ರೆ? ಖಂಡಿತವಾಗಿಯೂ ಅಂತ ಮಹತ್ತರ ಬೆಳವಣಿಗೆ ಕಾಂಗ್ರೆಸ್ ನಲ್ಲಿ ಆಗೇ ಆಗುತ್ತೆ ಅಂತ ಹೇಳಿ? 100ಕ್ಕೆ 100 ಈ ಬೆಳವಣಿಗೆ ಆಗೇ ಆಗ್ತದೆ. ಸದನ 18ನೇ ತಾರೀಕು ಮುಗಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳುತ್ತದೆ, ಸ್ಫೋಟ ಆಗ್ತದೆ. ಇದು ಸರ್ಕಾರ ಇರ್ತದೋ ಅಥವಾ ಹೊಸ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ 3ನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರ ಅನ್ನೋಂಥ ವಾತಾವರಣ ಮಾತ್ರ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ವಿಧಾನಸಭೆ ಒಳಗೆ ಕಾಣಿಸ್ತಾ ಇದೆ.